ಹಾಯ್ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ತವ್ರ ಮನೆಯಿಂದ ಈ ವಸ್ತುಗಳನ್ನ ಇನ್ನೂ ತೊಗೊಂಬರ್ತಾ ಇದ್ದೀರಾ? ಸೊ ಹಳೆ ಕಾಲದಲ್ಲೆಲ್ಲ ಈ ವಸ್ತುಗಳನ್ನ ಯಾರೂ ಮನೆಗೆ ತೊಗೊಂಬರ್ತಾ ಇರಲಿಲ್ಲ. ಬಟ್ ಈಗ ಫ್ಯಾಷನ್ ಆಗಿದೆ, ನಮಗೆ ಅದ್ರ ಮೇಲೆ ನಂಬಿಕೆ ಇಲ್ಲ, ಅದೆಲ್ಲ ಏನೂ ಆಗೋದಿಲ್ಲ, ಈಗೆಲ್ಲ ಟ್ರೆಂಡಿ ಆಗಿದೆ. ಆ್ಯಂಡ್ ಇವಾಗ ಅದಕ್ಕೆ ಎಲ್ಲ ಒಂದೇ ಮನೆ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ನಾವು ಶಿಫ್ಟ್ ಮಾಡ್ಕೋತೀವಿ. ನಮ್ಗೆ ಆ ಥರ ಏನೂ ಎಫೆಕ್ಟ್ ಹೊಡೀತಿಲ್ಲ ಅನ್ನೋರು ತುಂಬ ಜನ ಇರ್ತಾರೆ. ಹಾಗೆಯೇ ಈ ಥರ ಏನಾದರೂ ಈ ವಸ್ತುಗಳನ್ನೇನಾದರೂ ನೀವು ಪರ್ಟಿಕ್ಯುಲರಿ ಈ ವಸ್ತುಗಳನ್ನೇನಾದರೂ ನೀವು ತವ್ರ ಮನೆಯಿಂದ ಗಂಡನ ಮನೆಗೆ ತಗೊಂಡು ಹೋಗ್ತಾ ಇದ್ದರೆ ಗಂಡನ ಮನೆಯಲ್ಲೂ ಕಷ್ಟವಾಗುತ್ತೆ ಬರುತ್ತೆ, ಹಾಗೆ ತಾಯಿ ಮನೆಯಲ್ಲೂ ಕೂಡ ತಿನ್ನೋ ಊಟಕ್ಕೂ ಇಲ್ಲದೇ ಇರೋ ಅಷ್ಟು ಕಷ್ಟ ಬರುತ್ತೆ. ಸೊ ಅದನ್ನು ಆ ಕಾಲದಲ್ಲಿ ಏನು ಪಾಲನೆ ಮಾಡ್ತಾಯಿದ್ರು, ನಾವು ಈಗ ಕೂಡ ಅದನ್ನ ಮಾಡಬೇಕು. ಸೊ ದೊಡ್ಡವರು ಅಷ್ಟು ಇಲ್ದಿರ ಮಾಡಿಲ್ಲ ಅಂತ ಮಾಡಿರೋದಿಲ್ವಲ್ಲ, ಸಣ್ಣ ಪುಟ್ಟದ್ರಲ್ಲಿ ಏನಾದರೂ ಒಂದು ಮಾಡಿರ್ತಾರೆ. ಸೊ ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು. ಹಾಗೆ ನಮ್ಮ ಒಂದು ಕಷ್ಟಕ್ಕೆ ನಾವೇ ಹೊಣೆ ಆಗಬಾರ್ದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಏನೇನು ನಾವು ತವ್ರ ಮನೆಯಿಂದ ಗಂಡನ ಮನೆಗೆ ತೊಗೊಂಡು ಹೋಗಬಾರ್ದು ಅಂದರೆ, ಫಸ್ಟ್ ಆಫ್ ಆಲು ಪೊರ್ಕೆನ ನಾವು ಗಂಡನ ಮನೆಯಿಂದ ತವ್ರ ಮನೆಗೆ ತೊಗೊಂಡು ಹೋಗಬಾರ್ದು. ಅಕಸ್ಮಾತಾಗಿ ಏನಾದರೂ ನಾವು ತೊಗೊಂಡು ಹೋದರೆ ಅದಕ್ಕೆ ಸ್ವಲ್ಪ ಅಂತ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡು ಹೋದಾಗ ನಮಗೆ ಅದು ಕೂಡ ಎಫೆಕ್ಟ್ ಹೊಡೆಯೋದಿಲ್ಲ, ಯಾಕಂದರೆ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ಈಗ ಹಳ್ಳಿಗಳ ಕಡೆ ಎಲ್ಲ ಪೊರ್ಕೆನ ಕಟ್ ಮಾಡ್ಕೊತಾರಲ್ವ, ನಾವು ಸಿಟಿಗಳಲ್ಲಾದರೆ ದುಡ್ಡು ಕೊಟ್ಟು ಕೊಂಡ್ಕೊತೀವಿ. ಹಳ್ಳಿಗಳ ಕಡೆ ಆದರೆ ಏನು ಮಾಡ್ತಾರೆ, ಅವರು ಕಟ್ ಮಾಡಿರ್ತಾರೆ, ಅದಕ್ಕೆ ನಾವು ಸ್ವಲ್ಪ ಒಂದು ಪೊರ್ಕೆ ಎತ್ಕೊಂಡಾಗ ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಬಿಟ್ಟು ಬರೋದು ವಾಡಿಕೆ. ಸೊ ನಾನು ಕೂಡ ನಮ್ಮಪ್ಪಗೆ ಒಂದು ಟೈಮ್ ಕಾಸು ಕೊಟ್ಟಿದ್ದೆ. ಅವ್ರು ಹೇಳಿದ್ರು ಹುಣಸೆ ಹಣ್ಣು ಪೊರ್ಕೆ ಇದನ್ನೆಲ್ಲ ತೊಗೊಂಡು ಹೋಗ್ಬಾರ್ದು ಅಂತ ಹೇಳಿ ದುಡ್ಡು ತೊಗೊಂಡಿದ್ರು. ಸೊ ಇನ್ನು ಎರಡನೇದು ಹುಣಸೆಹಣ್ಣು ಕೂಡ ತಾಯಿ ಮನೆಯಿಂದ ಗಂಡನ ಮನೆಗೆ ತೊಗೊಂಬರ್ಬಾರ್ದು. ಇನ್ನು ಮೂರನೇದು ಬಂದು ಎಣ್ಣೆ, ಸೀಗೆಕಾಯಿ, ಇಷ್ಟನ್ನು ಕೂಡ ನಾವು ಗಂಡನ ಮನೆಯಿಂದ ತವ್ರ ಮನೆಯಿಂದ ಗಂಡನ ಮನೆಗೆ ತೊಗೊಂಬರ್ಬಾರ್ದು. ಸೊ ಎಣ್ಣೆ ಯಾಕೆ ತೊಗೊಂಬರ್ಬಾರ್ದು ಅಂತ ಹೇಳಿದ್ರೆ, ಅದು ಕೂಡ ಲಕ್ಷ್ಮಿ ಎಣ್ಣೆ, ಉಪ್ಪು, ಪೊರ್ಕೆ, ಆಮೇಲೆ ಸೀಗೆಕಾಯಿನ ಯಾಕೆ ತರೋದಿಲ್ಲ ಅಂದರೆ, ಎಣ್ಣೆ ಸೀಗೆಕಾಯಿ ಆಡ್ದಂಗೆ ಆಡ್ತಾರೆ, ಜಗ್ಳುಗಳಾಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು, ಅಂದರೆ ಎಣ್ಣೆಗೂ ಸೀಗೆಕಾಯಿಗೂ ಆಗಲ್ವಲ್ಲ. ಸೊ ಆ ಥರ ಆಗಿಬಿಡುತ್ತೆ ಮನೆ ಸಂಸಾರ ಅಂತ ಹೇಳಿಬಿಟ್ಟು ಎಣ್ಣೆನ ಸೀಗೆಕಾಯಿನ ಕೂಡ ಕಳಿಸೋದಿಲ್ಲ. ಮತ್ತು ಉಪ್ಪು ಮಹಾಲಕ್ಷ್ಮಿ ಒಂದು ಇದಾಗಿರೋದ್ರಿಂದ ಉಪ್ಪನ್ನ ಆ ಮನೆಯಿಂದ ಈ ಮನೆಗೆ ಕೊಡೋದಿಲ್ಲ, ಹುಣಸೆಹಣ್ಣು ಕೊಡೋದಿಲ್ಲ, ಪೊರ್ಕೆ ಕೊಡೋದಿಲ್ಲ. ಸೊ ಇದನ್ನೆಲ್ಲ ಆಮೇಲೆ ತುಪ್ಪನೂ ಅಷ್ಟೇ ದುಡ್ಡು ಕೊಟ್ಟು ತೊಗೊಂಬರ್ತಾರೆ, ತುಪ್ಪ ಕೊಡೋದಿಲ್ಲ. ಹಾಲು ಕೊಡೋದಿಲ್ಲ, ಹಾಲು ಕೂಡ ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಬಿಟ್ಟು ಹಾಲು ಯಾರು ತೊಗೊಂಬರೋದಿಲ್ಲ. ಸೊ ಗಿಣ್ಣಾಲು, ಈ ಹಳ್ಳಿಗಳ ಕಡೆ ಏನಾದರೂ ನಾವು ಹಸು ಎಮ್ಮೆ ಏನಾದರೂ ಕರು ಹಾಕಿದಾಗ ಗಿಣ್ಣಾಲು ಅಂತ ಕೊಡ್ತಾರೆ 3-4 ಡೇಸ್ದು, ಅದಕ್ಕೆ ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಬಿಟ್ಟು ಹೋಗು ಅಂತಲೇ ಹೇಳ್ತಾರೆ. ಸೊ ಇದೆಲ್ಲ ಲಕ್ಷ್ಮಿ ಪ್ರತಿರೂಪ ಆಗಿರೋದ್ರಿಂದ ಇಲ್ಲಿಂದ ಅಲ್ಲಿಗೆ ಕೊಟ್ಟಾಗ ಸೊ ನಮಗೆ ದರಿದ್ರ ಹೊಡೆಯುತ್ತೆ, ಇಲ್ಲ ಅವ್ರಿಗೆ ಲಕ್ಷ್ಮಿ ಇದಾಗುತ್ತೆ. ಸೊ ನನ್ನ ತವ್ರ ಮನೆ ಇದಾಗಬಾರ್ದು ಅಂತ ಹೇಳಿ ಇದು ಮಾಡ್ತಾರೆ. ಸೊ ಹೋಗಬೇಕಾದ್ರೆ ಮಡ್ಲು ತುಂಬಿದಾಗ ಕೂಡ ಹೆಣ್ಣುಮಕ್ಕಳಿಗೆ ಆ ಮಡ್ಲಿಂದ ಎತ್ತಿ ಒಂದು 4 ಕಾಳು ಅವರ ಮಡ್ಲಿಗೆ, ಅಂದರೆ ಅವರ ತಟ್ಟೆಗೆ, ಖಾಲಿ ತಟ್ಟೆ ಆಗಬಾರ್ದು ಅಂತ ಹೇಳಿ ಆ ಒಂದು ತಟ್ಟೆಗೆ ಅಕ್ಕಿ ಕಾಳನ್ನ ಹಾಕ್ತಾರೆ. ಸೊ ಇದೆಲ್ಲ ನಮಗೆ ದೊಡ್ಡವರು ಮಾಡಿರುವಂಥ ಶಾಸ್ತ್ರಗಳು, ನಾವು ಅದನ್ನು ಕಂಪಲ್ಸರಿ ಪಾಲಿಸ್ಕೊಂಡು ಹೋಗಬೇಕಲ್ವ. ಸೊ ನಾನು ಮೊನ್ನೆ ಒಂದು ನೋಡಿದಾಗ ಕಬ್ಬಿಣದ್ದು ಪೆಟ್ಟಿಗೆ ಕೊಡಬಾರ್ದು, ಕಬ್ಬಿಣದ್ದು ಯಾವುದೇ ವಸ್ತು ಕೊಡಬಾರ್ದು ಅಂತ ಹೇಳಿದ್ರು. ಬಟ್ ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಯಾಕಂದರೆ ಈಗ ನಾವೆಲ್ಲ ಮದುವೆಗಳಾದಮೇಲೆ ನಮಗೆ ಬೀರು ಮಂಚ ಎಲ್ಲ ಕೊಡಿಸ್ತಾರಲ್ಲ. ಮಂಚ ಬಂದು ಈಗ ಮರದ್ದಾಗಿದೆ, ಇನ್ನು ಬೀರು ಬಂದು ಕಬ್ಬಿಣದ್ದು ಕೊಡಿಸ್ಲೇಬೇಕು. ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಇಷ್ಟು ಪರ್ಟಿಕ್ಯುಲರಾಗಿ ಇಷ್ಟು ಮಾತ್ರ, ಪೊರ್ಕೆ, ಎಣ್ಣೆ, ಸೀಗೆಕಾಯಿ, ಉಪ್ಪು, ಹಾಲು, ಮೊಸರು, ತುಪ್ಪ,
ಇದನ್ನೆಲ್ಲ ನಾವು ಹುಣಸೆ ಹಣ್ಣು ಇದನ್ನೆಲ್ಲ ನಾವು ತವ್ರ ಮನೆಯಿಂದ ತರೋದಿಲ್ಲ. ಅಕಸ್ಮಾತಾಗಿ ಅಲ್ಲಿ ಜಾಸ್ತಿ ಇದೆ ನಾವು ತರಲೇಬೇಕು ಅಂದಾಗ ಒಂದು ಸ್ವಲ್ಪ ನಮ್ಮ ಕೈಲಾದರೆ, ನಮ್ಮ ಕೈಲಿ 100 ರೂಪಾಯಿ ಕೊಡೋ ಶಕ್ತಿ ಇದೆಯಾ 100 ರೂಪಾಯಿ ಕೊಡೋದು, ಇಲ್ಲ 10 ರೂಪಾಯಿ ಕೊಡೋ ಶಕ್ತಿ ಇದೆಯಾ 10 ರೂಪಾಯಿ ಕೊಡೋದು, ಈ ಥರ ಸ್ವಲ್ಪ ಅಮೌಂಟ್ನ ಕೊಟ್ಟುಬಿಟ್ಟು ತೊಗೊಂಬರೋದು ಒಂದು ವಾಡಿಕೆ ಇದೆ. ಸೊ ಮೆಣಸಿನ್ಕಾಯಿ ಕೂಡ ಯಾರೂ ತೊಗೊಂಬರೋದಿಲ್ಲ. ಒಣಗಿದ ಮೆಣಸಿನ್ಕಾಯಿ, ಹಸೆ ಮೆಣಸಿನ್ಕಾಯಿ ತವ್ರ ಮನೆಯಿಂದ ಯಾವುದೇ ಕಾರಣಕ್ಕೂ ಗಂಡನ ಮನೆಗೆ ತೊಗೊಂಬರೋದಿಲ್ಲ. ಸೊ ಇದನ್ನ ಇನ್ನೊಂದು ಸತಿ ನೋಟ್ ಮಾಡ್ಕೊಳ್ಳಿ ಯಾರೆಲ್ಲ ತರ್ತಿದ್ದೀರಾ. ಫಸ್ಟು ಎಣ್ಣೆ, ಸೀಗೆಕಾಯಿ, ಉಪ್ಪು, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಹಾಗೆಯೇ ಹಾಲು, ಮೊಸರು, ತುಪ್ಪ ಇಷ್ಟನ್ನು ತೊಗೊಂಬರಬೇಡಿ. ಅಕಸ್ಮಾತಾಗಿ ನಿಮ್ಗೇನಾದರೂ ತೊಗೊಂಬರಬೇಕು ಅಂತ ಇದ್ದಾಗ ಒಂದು 5 ರೂಪಾಯಿ ಇಲ್ಲ 10 ರೂಪಾಯಿ ಅವ್ರ ಕೈಗೆ, ನಿಮ್ಮ ಕೈಲಾದಷ್ಟು ಮಾತ್ರ ಅವ್ರ ಕೈಗೆ ಅಮೌಂಟ್ ಇಟ್ಬಿಟ್ಟು ಅದನ್ನ ತೊಗೊಬನ್ನಿ. ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡಂಗೆ ಆಗುತ್ತೆ. ಸೊ ನೀವೇನು ಫ್ರೀಯಾಗಿ ತೊಗೊಂಬಂದಂಗಿರಲ್ಲ. ಅವಾಗ ದುಡ್ಡು ಕೊಟ್ಟಿದ್ದ ಲೆಕ್ಕಾಚಾರದಲ್ಲಿ ನಿಮಗೂ ಅವ್ರಿಗೂ ಯಾವುದೇ ರೀತಿ ಇದಿರೋದಿಲ್ಲ. ಸೊ ಉಪ್ಪು ಬಂದು ಋಣಾನು ಬಂದ, ಅದು ಎಣ್ಣೆ ಸೀಗೆಕಾಯಿ ಆಗೋದಿಲ್ಲ. ಮತ್ತು ಇನ್ನೊಂದು ಏನು ಹೇಳ್ತಾರೆ, ಹಾಲು, ಮೊಸರು, ತುಪ್ಪ ಇವೆಲ್ಲ ಲಕ್ಷ್ಮಿ ಪ್ರತಿರೂಪ, ಉಪ್ಪು ಪ್ರತಿರೂಪ. ಇದನ್ನೆಲ್ಲದನ್ನೂ ಮತ್ತು ನಮ್ಮ ಮನೆಗೆ ಬಂದಾಗ ಅವ್ರ ಮನೆ ಬರ್ಡಾಗುತ್ತೆ ಅಂತ ಹೇಳ್ತಾರಲ್ಲ ತವ್ರ ಮನೇನ. ಸೊ 2 ಮನೆ ಹಸನವಾಗಿರಬೇಕು, 2 ಮನೆ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ದೊಡ್ಡವರು ಈ ಶಾಸ್ತ್ರನ ಮಾಡಿದ್ದಾರೆ. ಸೊ ಐ ಹೋಪ್ ಇದು ಪ್ರತಿಯೊಬ್ಬ ಹೆಣ್ಣು ಮಗುಗೂ ಯೂಸ್ಫುಲ್ ಆಗಿರೋವಂಥ ವಿಡಿಯೋ. ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ನನಗೆ ಎಷ್ಟು ಗೊತ್ತಿದೆಯೋ ದೊಡ್ಡವ್ರನಿಂದ ತಿಳ್ಕೊಂಡು ನನಗೆ ಗೊತ್ತಿರೋಷ್ಟನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ, ನಿಮಗೇನಾದರೂ ಏನೆಲ್ಲ ನಿಮ್ಮ ಕಡೆ ಯಾವ್ಯಾವ ಒಂದೊಂದು ಊರ ಕಡೆ ಒಂದೊಂದು ಆಚರಣೆ ಮಾಡ್ತಿರ್ತಾರಲ್ವ, ಸೊ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮೂರ ಕಡೆ ಇಂಥ ಆಚರಣೆ ಇದೆ ಅಂತ. ನನಗೆ ಗೊತ್ತಿರೋದಿಷ್ಟೇ. ಹುಣಸೆಹಣ್ಣು, ಉಪ್ಪು. ನನ್ನ ತಂದೆ ನನ್ನ ಕಡೆಯಿಂದ ಪರಕೆ ನಂದು ತೊಗೊಂಬರೋಕ್ಕೆ ಅಂತ ಹೋಗಿದ್ದಾಗ, ನಮ್ಮ ತಂದೆ ಮನೆಯಲ್ಲೂ ಪರಕೆ ತೊಗೊಳ್ಲಿಲ್ಲ, ಯಾರೋ ಬೇರೆಯವ್ರ ಮನೆಯಿಂದ ತರಿಸಿದ್ದು. ಬಟ್ ನಮ್ಮಪ್ಪ ಅದನ್ನು ದುಡ್ಡು ಕೊಟ್ಟಿದ್ರು ಅವ್ರಿಗೆ. ನಾನು ಕೊಡೋಕೆ ಹೋಗಿದ್ದಕ್ಕೆ ನಂಗೆ ಅಷ್ಟು ಬೇಡ ಮಗನೇ, ನನಗೆ ಬರೀ 10 ರೂಪಾಯಿ ಕೊಡು ಅಂತ ಹೇಳ್ಬಿಟ್ಟು ನಮ್ಮಪ್ಪ 10 ರೂಪಾಯಿ ತೊಗೊಂಡಿದ್ರು ನನ್ನ ಹತ್ರ. ಸೊ ಈಗ ಅವರಿಲ್ಲ, ಬಟ್ ನಂಗೆ ಆ ಮಾತಿನ ನೆನಪು ಬರುತ್ತೆ. ಬೇಡ, ನಾನು ಅವ್ರಿಗೆ ಕಾಸು ಕೊಟ್ಟಿದ್ದೀನಿ, ಈಗ ನನಗೆ ಬರೀ 10 ರೂಪಾಯಿ ಕೊಡು ಅಂತ ಹೇಳಿ 10 ರೂಪಾಯಿ ತೊಗೊಂಡಿದ್ರು. ಸೊ ಇಷ್ಟು ನನಗೆ ಗೊತ್ತಿರೋವಂಥ ಒಂದು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಡೈಲಿ ವ್ಲಾಗ್ಸ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ. ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.